ಇಲ್ಲಿ ಶಾರ್ಪ್ ಆಯಿತು. ಚೆನ್ನೆ ಬರುತ್ತಲ್ಲ ಅದನ್ನ ಪುಡಿ ಮಾಡಿಸಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನಮ್ದು ಮೊನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀವಿ. ಹಳೆ ವಿಡಿಯೋದಲ್ಲಿ ನಾವು ಗುಡ್ಸೋದೆಲ್ಲ ಮುಗಿಸಿದ್ವಿ. ಈಗ ಈ ವಿಡಿಯೋದಲ್ಲಿ ನಾವು ಏನೇನು ಕೆಲಸ ಮಾಡ್ತೀವಿ ಅನ್ನೋ ತಿಳ್ಕೊಳ್ಳೋಣ ನಮ್ಮ ಫಾರಮಲ್ಲಿ. ನೋಡಿ ಫ್ರೆಂಡ್ಸ್, ನಾವು ಈಗ ನೀರು ಕುಡಿಸ್ತಾ ಇದ್ದೀವಿ ಟಗರುಗಳಿಗೆ. ನಾವು ನೀರನ್ನ ನೋಡಿ ಏನು ಹಾಕಿ ಕುಡಿಸ್ತೀವಿ ಅಂದರೆ, ಇದು ಚೆನ್ನೆ ಬರುತ್ತಲ್ಲ ಅದನ್ನ ಪುಡಿ ಮಾಡಿಸಿ ಅದರಲ್ಲಿ ಬೆಲ್ಲನೂ ಪುಡಿ ಮಾಡಿಸಿ ಇಟ್ಕೊತೀವಿ. ಒಬ್ರೊಬ್ರು ಒಂದೊಂದು ಥರ ಕುಡಿಸ್ತಾರೆ. ಒಬ್ರೊಬ್ರು ಬೆಲ್ಲ ಹಾಕಿ ಕುಡಿಸ್ತಾರೆ, ಒಬ್ಬೊಬ್ರು ಉಪ್ಪು ಹಾಕಿ ಕುಡಿಸ್ತಾರೆ. ನೀವು ಹೆಂಗಾದ್ರೂ ಕುಡಿಸ್ರಿ, ಟಗರು ಯಾವ್ದು ಹಾಕಿದರೆ ಚೆನ್ನಾಗಿ ನೀರು ಕುಡಿಯುತ್ತೆ ಹಂಗೆ ಕುಡಿಸ್ಬೇಕು. ನೋಡಿ, ನೀರು ಮಾತ್ರ ಚೆನ್ನಾಗಿ ಕುಡಿಬೇಕು ಟಗರು. ನೋಡಿ ಹೆಂಗೆ ಕುಡಿಯತ್ತೆ ಅಂತ. ನೀವು ನೋಡಿದ್ದು ನಾವು ನೀರು ಕುಡಿಸ್ತಿದ್ದು. ನೀರು ಕುಡಿಸಿ ನಮ್ಮ ಟಗರುಗಳಿಗೆ ಒಂದು ಗಂಟೆ ಆಗತ್ತೆ ನೀರು ಕುಡಿಸೋತಕ್ಕ. ಅಷ್ಟು ಟಗರಿಗೂ ನೀರು ಕುಡಿಸೋತಕ್ಕ. ಈಗ ಆದ್ಮೇಲೆ ಎಲ್ಲದಕ್ಕೂ ಇಂಡಿಯಾ ನೋಡಿ ಸ್ನೇಹಿತರೆ, ಇಷ್ಟೊತ್ತೆಲ್ಲ ನೀವು ನೋಡಿದ್ರಲ್ಲ ನಮ್ಮ ಟಗರುಗಳಿಗೆ ಹಿಂಡಿ ಹಾಕಿದ್ದು. ನೋಡಿ, ಇಷ್ಟೊತ್ತಾಗಿದ್ರೆ ಹಿಂಡಿನೇ ನಾವು ಎಲ್ಲ ಮೇಯ್ತಾ ಇದ್ದಾವೆ. ನೋಡಿ, ಈಗ ಸೋಯಾ ಹಾಕ್ತಾ ಹಾಕ್ತಾ ಸಿಗೋಣ. ನೋಡಿ ಸ್ನೇಹಿತರೆ, ಇಷ್ಟೊತ್ತು ನಾವು ಹಾಕಿದ್ದು ಸೋಯಾ ಹಿಂಡಿ ಅಂತ. ಇದು ಸೋಯಾ ಕೇಕ್ ಅಂತಾರೆ. ನೋಡಿ, ಎಲ್ಲ ಮೇಯ್ತಾ ಇದ್ದಾವೆ. ಈಗ ನಾವೇನು ಮಾಡಬೇಕು ಅಂದರೆ ಕೆಲಸ ನೋಡಿ, ಇದೊಂದು ಬಿಳಿ ಟಗರು ಕಾಣ್ತಿದೆಯಲ್ಲ, ಈ ಥರ ಒಂದು 2-3 ಟಗರು ಉಳ್ಕೊಂಡು ನೋಡಿ, ಅದೊಂದು ಆ ಥರ 3 ಟಗರಿಗೆ ನಾವು ಕೂದಲು ತೆಗಿಬೇಕು. ಕೂದಲು ತೆಗಿತಾ ಸಿಗೋಣ. ನೋಡಿ ಸ್ನೇಹಿತರೆ, ನಮ್ಮ ಟಗರುಗಳಿಗೆ ತೊಗರಿ ಒಟ್ಟು ಹಾಕ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಮಿಷಿನ್ ಬ್ಲೇಡ್ ತೆಗಿತಾ ಇದ್ದೀವಿ ನಾವು. ನಮ್ದು ಸ್ವಲ್ಪ ಹಳೆ ಬ್ಲೇಡು, ಸ್ವಲ್ಪ ಮಂಡಾಗಿದೆ. ನಾವು ಸ್ವಲ್ಪ ಕರೆ ಮರಿದು ಕೂದಲು ತೆಗಿತಿರೋದು, ಸ್ವಲ್ಪ ಅದಕ್ಕೋಸ್ಕರ ಉಚ್ಕೊಳಕ್ಕೆ ತಗೊಂಡಿದ್ದೀವಿ. ಏನಕ್ಕೆ ಅಂದರೆ ಕರೆ ಟಗರದು ಕೂದಲು ಸ್ವಲ್ಪ ಹಾರ್ಡ್ ಇರುತ್ತೆ ಮತ್ತು ಹತ್ರ ಇರುತ್ತೆ. ತೆಗಿಯೋದು ಸ್ವಲ್ಪ ಕಷ್ಟ. ಮಿಷಿನ್ ಬ್ಲೇಡ್ ಶಾರ್ಪ್ ಇರಬೇಕು, ಆವಾಗ ಚೆನ್ನಾಗಿ ತೆಗಿಯುತ್ತೆ. ಅದೇ ಎಳಗದಿರ್ತಿದ್ರೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ, ಸುಲಭ ಹೋಗ್ತಿತ್ತು. ಇದು ಕರೆ ಮರಿ ತೆಗಿಯೋದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಚ್ಕೊಳ್ತಾ ಇದ್ದೀವಿ. ನೋಡ್ರಿ, ಇಲ್ಲಿ ಶಾರ್ಪ್ ಆಯಿತು. ಈಗ ಇದನ್ನು ಸ್ವಲ್ಪ ಉಜ್ಕೊಳ್ತೀವಿ. ಜಾಸ್ತಿ ಉಜ್ಜಲ್ಲ ನಾವು, ಸಣ್ಣದಾಗಿ ಬಿಡತ್ತೆ ಬ್ಲೇಡು. ನೋಡಿ ಫ್ರೆಂಡ್ಸ್, ಇದು ಕೂದಲು ತೆಗೊಳಕ್ಕೆ ಹೊರಗೆ ತೆಕ್ಕೊಂಡಿದ್ದೀವಿ. ಇದು ಕೂದಲು ತೆಗಿಯೋಣ ಇವಾಗ. ನೋಡ್ರಿ ಕೂದಲು ಹೆಂಗೆ ಎಷ್ಟಿದೆ. ಅದಕ್ಕೆ ಬ್ಲೇಡ್ ಉಚ್ಕೊಂಡಿದ್ದು, ಕೂದಲು ಜಾಸ್ತಿ ಇದೆ ಅಂತ.
ಸ್ನೇಹಿತರೆ, ಟಗರ್ದು ಕೂದಲು ತೆಗ್ದಾಗಿದೆ. ಇನ್ನು ಒಂದು ಟಗರು ಉಳಿದಿದೆ, ಅದನ್ನು ತೆಗಿತೀವಿ. ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ದೊಡ್ಡದಾಗತ್ತೆ. ಮತ್ತು ನಿಮಗೆ ಈ 2 ಟಗರಲ್ಲಿ ಯಾವ ಟಗರ್ದು ಡಿಸೈನ್ ಚೆನ್ನಾಗಿ ಇಷ್ಟ ಆಯಿತು ತಿಳಿಸಿ, ನಮಗೆ ಕಮೆಂಟ್ ಮಾಡಿ. ಅಥವಾ ಈ ಕರೆ ಮರಿದು ಇಷ್ಟ ಆಯಿತಾ ಅಥವಾ ಈ ಬಿಳಿ ಮರಿದು ಇಷ್ಟ ಆಯಿತಾ ನಮಗೆ ತಿಳಿಸಿ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಹೆಂಗೆ ಮಾಡಿದ್ದೀನಿ ನಾವು ಡಿಸೈನ್ ಅಂತ. ನೋಡಿ ಸ್ನೇಹಿತರೆ, ಈಗ ಎಲ್ಲ ಕೂದಲು ತೆಗ್ದು ಆಗಿದೆ ನಮ್ಮ ಟಗರುಗಳಿಂದ. ಅಷ್ಟು ತೆಗ್ದಾಗಿದೆ, ಒಂದಿದೆ, ಅದು ತಗೊಂತೀವಿ ನಾವು. ಮತ್ತು ಈಗ ಈ ಮಧ್ಯಾಹ್ನದ ಕೆಲಸ ಏನಿದೆ ಅಂದರೆ ನೀರು ಕುಡಿಸೋದಿದೆ ಅಷ್ಟೇ. ಮತ್ತು ಏನಿದ್ರು ನಮ್ಮದು ರಾತ್ರಿ ಕೆಲಸ ಇರೋದು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ದು ಏನೈತಿ ಕೆಲಸ ಏನು ಅಂತ ತಿಳಿಸ್ತೀನಿ. ಮತ್ತು ಈಗ ಇನ್ನೊಂದು ಏನು ಪಾಯಿಂಟು ಅಂದರೆ, ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ತಿಳಿಸ್ರಿ. ಬ್ಲೇಡ್ ಶಾರ್ಪ್ ಮಾಡೋದು ನಾವು ಯಾವ ಥರ ಮಾಡ್ತೀವಿ, ಯಾವ ನಂಬರಿಂದು ಇದು ಪೇಪರು, ಏನು ಟೆಕ್ನಿಕು ಅಂತ ಎಲ್ಲ ತಿಳಿಸ್ಕೊಡ್ತೀವಿ. ಕಮೆಂಟ್ ಮಾಡಿದ್ರೆ ತಿಳಿಸ್ಕೊಡ್ತೀವಿ. ಇನ್ನೊಂದು ಏನಂದರೆ, ಬ್ಲೇಡ್ ಹೋಗತ್ತಾ ಎಷ್ಟು ಟಗರಿಗೆ ಬರುತ್ತೆ ಅಂತ ಕೇಳ್ತಿದ್ರು. ಅದು ನಿಮ್ಮ ಯೂಸೇಜ್ ಮೇಲೆ ಬರುತ್ತೆ. ನೀವು ಹೆವಿ ಯೂಸ್ ಮಾಡಿದ್ರೆ ಬ್ಲೇಡ್ ಬೇಗ ಹೋಗುತ್ತೆ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಬರ್ತಾ ಇದೆ ಸ್ವಲ್ಪ ಜನದ್ದು ಅಂದರೆ, ಬ್ಲೇಡ್ ಯೂಸ್ ಮಾಡಿ ಇಟ್ಟ ಮೇಲೆ ಮತ್ತೆ ಯೂಸ್ ಮಾಡೋಕೆ ಹೋದರೆ ಬ್ಲೇಡ್ ಕೂದಲು ತೆಗಿತಾ ಇಲ್ಲ, ಮಂಡಾಗ್ಬಿಡ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಎಂತ ಅಂತ ನಾವು ಬರೋ ವಿಡಿಯೋದಲ್ಲಿ ತೋರಿಸ್ತೀವಿ. ನೀವು ಕಮೆಂಟ್ ಮಾಡಿದ್ರೆ ವಿಡಿಯೋ ಮಾಡಿ ತೋರಿಸ್ತೀವಿ. ಮತ್ತು ಬ್ಲೇಡ್ ಬಾಳಿಕೆ ಜಾಸ್ತಿ ಬರಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಟಗರುಗಳಿಗೆ ಸ್ನಾನ ಮಾಡಿಸ್ಕೊಂಡು ಕ್ಲೀನಾಗೆ ಆಮೇಲೆ ತೆಗೆದ್ರೆ ಬ್ಲೇಡ್ ಬಾಳಿಕೆ ಬರುತ್ತೆ. ಮತ್ತು ಬ್ಲೇಡ್ ಶಾರ್ಪ್ ಮಾಡೋದ್ ಬಗ್ಗೆ ನಿಮಗೆ ವಿಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಮಾತ್ರ ವಿಡಿಯೋ ಮಾಡೋದು. ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನನ್ನ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.